ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ವಿಟಮಿನ್ B12. ಹೌದು, ಇವಾಗ ನಾವು ಯಾರನ್ನ ಕೇಳಿದ್ರು ಕೂಡ ವಿಟಮಿನ್ B12 ಕೊರತೆ ಇದೆ, ಬ್ಲಡ್ ಟೆಸ್ಟ್ ಮಾಡಿದಾಗೆಲ್ಲ ಹೀಗೆ ಬಂತು, ಏನು ಮಾಡಬೇಕು ಡಾಕ್ಟ್ರೆ, ಏನು ಸೇವನೆ ಮಾಡಬೇಕು, ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತೆಲ್ಲ ಒಂದು ಪ್ರಶ್ನೆಗಳು ಸಾಕಷ್ಟು ಜನರಲ್ಲಿ ಬಂದಿರುವಂಥದ್ದು. ನಮ್ಮ ಆಯುರ್ವೇದ ಶಾಸ್ತ್ರ ಏನು ಹೇಳುತ್ತೆ ಈ ವಿಟಮಿನ್ B12 ಬಗ್ಗೆ? ಈ ವಿಟಮಿನ್ B12 ಯಾಕೆ ಇಷ್ಟೊಂದು ಅವಶ್ಯಕ ನಮ್ಮ ದೇಹಕ್ಕೆ, ಮತ್ತು ಇದು ಏನರಿಂದ ಕೊರತೆ ಆಗ್ತಾ ಇದೆ ಈ ಒಂದು ವಿಟಮಿನ್ B12, ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನಾವೆಲ್ಲ ಇವತ್ತಿನ ವಿಷಯದಲ್ಲಿ ನಾವು ತಿಳ್ಕೊಳ್ಳೋಣ. B12 ಅಂದ ತಕ್ಷಣ ಎಲ್ಲರೂ ಹೋಗ್ಬಿಟ್ಟು ಇಂಜೆಕ್ಷನ್ಗಳು ಮಾತ್ರೆಗಳನ್ನ ತಗೊಳ್ಳೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಿದ್ರೆ ಆಯುರ್ವೇದ ಇದಕ್ಕೆ ಯಾವ ರೀತಿಯಾಗಿ ಸಹಾಯಕವಾಗಿರುತ್ತೆ, ನಮ್ಮ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ವಿಟಮಿನ್ B12 ಬಗ್ಗೆ ಅಥವಾ ಯಾವುದೇ ರೀತಿಯಾದಂತಹ ವಿಟಮಿನ್ಸ್ಗಳ ಬಗ್ಗೆ ಆಯುರ್ವೇದ ಗ್ರಂಥಗಳಲ್ಲಿ ಎಲ್ಲೂ ಕೂಡ ವಿವರಣೆಯನ್ನ ಮಾಡಿಲ್ಲ. ಹಾಗಿದ್ರೆ ಬನ್ನಿ, ಈ ಆಯುರ್ವೇದ ಹೇಗೆ ಈ ವಿಟಮಿನ್ಸ್ ಬಗ್ಗೆ ನಮಗೆ ಅಥವಾ ಹೇಗೆ ಸಹಾಯಕವಾಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ವಿಟಮಿನ್ B12 ಅಂದರೆ ಏನು ಅಂತ ನಾವು ತಿಳಿಯೋಣ. ಈ ವಿಟಮಿನ್ B12 ಅನ್ನೋದು ಒಂದು ವಾಟರ್ ಸಾಲ್ಯುಬಲ್ ವಿಟಮಿನ್. ಇದು ಒಂದು ದೇಹಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂತಹ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್. ಆಯಿತಾ? ಈ ವಿಟಮಿನ್ B12 ಏನೆಲ್ಲ ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ? ಇದು ನಮ್ಮ ದೇಹದಲ್ಲಿರುವಂತಹ ರೆಡ್ ಬ್ಲಡ್ ಸೆಲ್ಸ್ ಫಾರ್ಮೇಷನ್ಸ್, ಕೆಂಪು ರಕ್ತ ಕಣಗಳ ಒಂದು ರೂಪುಗೊಳ್ಳೋದಕ್ಕೆ ಒಂದು ಸಹಾಯಕ ಈ ಒಂದು ವಿಟಮಿನ್ B12 ಮೊದಲನೇದು. ಮತ್ತು ನಮ್ಮ ಶರೀರದಲ್ಲಿ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೂ ಕೂಡ ಈ ಕೆಂಪು ರಕ್ತ ಕಣಗಳು ಬಹಳ ಒಂದು ಉಪಯುಕ್ತವಾಗಿರುವಂಥದ್ದು. ಈ B12 ಕಮ್ಮಿ ಆದರೆ ಆಬ್ವಿಯಸ್ಲಿ RBCs ಕಡಿಮೆ ಆಗಿಬಿಡುತ್ತೆ, RBC ರೆಡ್ ಬ್ಲಡ್ ಸೆಲ್ಸ್ ಕಮ್ಮಿ ಆಗುತ್ತೆ, ನಮ್ಮ ಆಕ್ಸಿಜನ್ ಪೂರೈಕೆಗೂ ಕೂಡ ಹೇರ್ಪೇರ್ ಆಗುವಂಥದ್ದನ್ನು ನಾವು ನೋಡ್ಬೋದು, ಮೊದಲನೇದು. ಎರಡನೇದು, ನಮ್ಮ ನರ್ವಸ್ ಸಿಸ್ಟಮ್ ಫಂಕ್ಷನ್ಗೆ ಕೂಡ ಈ ಒಂದು ವಿಟಮಿನ್ B12 ಬಹಳ ಒಂದು ಉಪಯುಕ್ತ. ಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್ಗಾಗಿರ್ಬೋದು, ಸೀನಿಯರ್ ಸಿಟಿಸನ್ಸ್ಗಾಗಿರ್ಬೋದು ಈ ವಿಟಮಿನ್ ಬಹಳ ಅತ್ಯವಶ್ಯಕ ಅಂತ ನಾವು ಹೇಳುವಂಥದ್ದು. ಹಾಗಿದ್ರೆ ಯಾಕೆ ಈ ಒಂದು ವಿಟಮಿನ್ B12 ಕೊರತೆ ಆಗುತ್ತೆ, ಅಥವಾ ಏನೆಲ್ಲ ಲಕ್ಷಣಗಳನ್ನು ಈ ವಿಟಮಿನ್ B12 ಕೊರತೆಯಿಂದ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಅನೀಮಿಯಾ ಆಗುತ್ತೆ. ಅನೀಮಿಯಾ ಅಂದರೆ ಇದು ಒಂದು ರೀತಿಯಾದಂತಹ ಪರ್ನಿಷಿಯಸ್ ಅನೀಮಿಯಾ ಅಂತ. B12 ಕೊರತೆಯಿಂದ ಉಂಟಾದಂತಹ ಅನೀಮಿಯಾಗೆ ಪರ್ನಿಷಿಯಸ್ ಅನೀಮಿಯಾ ಅಂತ ನಾವು ಕರೆಯೋದು. ಕೈಕಾಲೆಲ್ಲ ಮರಗಟ್ಟು ಥರ ಆಗುವಂಥದ್ದು, ಕೈಕಾಲೆಲ್ಲ ಜುಮ್ ಅಂತ ಅಂದರೆ ಒಂಥರ ಟಿಂಗ್ಲಿಂಗ್ ಸೆನ್ಸೇಷನು, ಸೂಜಿ ಚುಚ್ಚುದಾಗಿ ಆಗುವಂಥದ್ದು, ತಲೆ ಸುತ್ತು, ಮೈಗ್ರೇನ್ ಬರುವಂಥದ್ದು, ಅಥವಾ ಬಾಯಲ್ಲಿ ಹುಣ್ಣು ಬರುವಂಥದ್ದು, ಈ ಥರದ್ದು ಎಲ್ಲ ಒಂದು ಮಾನಸಿಕ ಖಿನ್ನತೆ ಹೆಚ್ಚಾಗಿ ನಾವು ನೋಡ್ತಾ ಇರ್ತೀವಿ. ಎಷ್ಟೋ ಸಲ ತುಂಬ ಸಿಟ್ಟು ಮಾಡ್ಕೊಳ್ಳೋದು, ಅತಿಯಾದ ಕೋಪ ಬರುವಂಥದ್ದು. ನಮ್ಮ ಕೌನ್ಸಿಲಿಂಗ್ ಕೇಸಸಲ್ಲೂ ಕೂಡ ನೋಡಿದಾಗ ನಾವು ಎಷ್ಟೋ ಸಲ ಏನೂ ಕಾರಣ ಇರೋದಿಲ್ಲ, ಸುಮ್ಮನೆ ಈ ಥರ ಸಿಟ್ಟು ಮಾಡ್ಕೊಳ್ಳೋದು, ಜೋರಾಗಿ ಮಾತಾಡೋದು, ಈ ಥರದ್ದೆಲ್ಲವೂ ಒಂದು ಇರಿಟೇಬಿಲಿಟಿ ಆಗೋದು, ನಿದ್ರೆ ಬರದೇ ಇರೋದು. ಸೊ ಅವ್ರಿಗೂ ಕೂಡ ನಾವು ಒಂದು ವಿಟಮಿನ್ D ಆಗಿರಲಿ, B12 ಆಗಿರಲಿ ಒಂದು ಟೆಸ್ಟ್ ಮಾಡಲಿಕ್ಕೆ ಹೇಳ್ತೀವಿ. ಅದು ಕೂಡ ಕೊರತೆ ಆದಲ್ಲಿ ಈ ಎಲ್ಲ ಲಕ್ಷಣಗಳನ್ನು ನಾವು ನೋಡ್ತೀವಿ. ಸ್ಪೆಸಿಫಿಕಲಿ ಕಾಫ್ ಮಸಲ್ಸ್ ಪೇನ್ ಜಾಸ್ತಿ ಇರುತ್ತೆ ಈ ಒಂದು B12 ಕೊರತೆಯಿಂದ. ಕಿವಿಯಲ್ಲಿ ಒಂದು ರೀತಿಯಾದಂತಹ ಶಬ್ದ ಬರುವಂಥದ್ದನ್ನು ಈ ವಿಟಮಿನ್ B12 ಕೊರತೆಯಿಂದ ನಾವು ನೋಡ್ಬೋದು. ಇವಿಷ್ಟು ಒಂದು B12 ಕೊರತೆಯ ಲಕ್ಷಣಗಳನ್ನು ನಾವು ನೋಡಿದ್ವಿ. ಯಾಕೆ ಈ ಕೊರತೆ ಆಗುತ್ತೆ, ಏನು ಕಾರಣ ಈ B12 ಕೊರತೆ ಆಗಲಿಕ್ಕೆ ಅಂತ ನಾವು ನೋಡಿದ್ರೆ, ವೀಕ್ಷಕರೇ ಗಮನಿಸಬೇಕು ಇದನ್ನು. ನಾವು ತಿಂದಂತಹ ಆಹಾರದಲ್ಲೇ ಸಾಕಷ್ಟು ವಿಟಮಿನ್ B12 ಇರುತ್ತೆ. ಆದರೆ ಏನಾಗುತ್ತೆ ಇಲ್ಲಿ ಅಂತಂದರೆ, ನಾವು ತಿಂದಂತಹ ಆಹಾರ ನಮ್ಮ ಕರುಳಿನಲ್ಲಿ ಸರಿಯಾಗಿ ಅಬ್ಸಾರ್ಪ್ಷನ್ ಆಗದೇ ಇದ್ದಾಗ ಈ ಒಂದು ಸಮಸ್ಯೆ ಬರುವಂಥದ್ದು. ಈ ವಿಟಮಿನ್ B12 ಎಲ್ಲಿ ಅಬ್ಸಾರ್ಬ್ ಆಗುತ್ತೆ ಅಥವಾ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂತಂತಂದರೆ, ನಮ್ಮ ಸಣ್ಣ ಕರುಳಿನಲ್ಲಿ ಸ್ಮಾಲ್ ಇಂಟೆಸ್ಟೈನ್ಸ್ ಕೊನೆ ಭಾಗ ಏನಿರುತ್ತೆ ಅಲ್ಲಿ ಈ ಒಂದು ವಿಟಮಿನ್ B12 ಉತ್ಪತ್ತಿ ಆಗುವಂಥದ್ದು ನಾವು ತಿಂದಿರುವಂಥ ಆಹಾರದಲ್ಲಿ ಈ B12 ಅಬ್ಸರ್ವ್ ಆಗುತ್ತೆ. ಯಾವಾಗ ನಮ್ಮ ಜೀರ್ಣಕ್ರಿಯೆ ಅಥವಾ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿರೋದಿಲ್ವೋ ಅಬ್ಸಾರ್ಪ್ಷನ್ ಆಗೋದಿಲ್ಲ. ಹಾಗಾಗಿ ವಿಟಮಿನ್ B12 ಡೆಫಿಷಿಯನ್ಸಿ ಖಂಡಿತ ಆಗುವಂಥದ್ದು. ಹಾಗಿದ್ರೆ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗುವಂತಹ ಈ ವಿಟಮಿನ್ B12 ಫ್ಯಾಕ್ಟ್ರಿ ಅಂತಲೇ ನಾವು ಹೇಳ್ಬೋದು. ಸೊ ಯಾಕೆ ಈ ಒಂದು ಕಾರಣಗಳೇನು, ಅಬ್ಸಾರ್ಪ್ಷನ್ ಆಗದೇ ಇರೋದಕ್ಕೆ ಕಾರಣಗಳೇನು? ಯಾಕೆ ಅಂತಂದರೆ, ಸಾಕಷ್ಟು ನಾವು
ಬೇಡದೇ ಇರುವಂಥ ಆಹಾರಗಳನ್ನು ಸೇವನೆ ಮಾಡ್ತೀವಿ. ಜಂಕ್ ಫುಡ್ಸ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಸ್ಮೋಕಿಂಗ್ ಮಾಡ್ತಾ ಇರ್ಬೋದು, ಈ ಮೆಡಿಸಿನ್ಸ್ ಕೆಲವೊಂದು ಕ್ರೋನಿಕ್ ಏಲ್ಮೆಂಟ್ಸ್ ಇರುತ್ತೆ, ಅವರು ಸಾಕಷ್ಟು ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್, ಈ ಎಲ್ಲ ಮೆಡಿಸಿನ್ಸ್ಗಳನ್ನು ಕಂಟಿನ್ಯೂಸ್ ಆಗಿ ವರ್ಷಾನುಗಟ್ಟಲೆ ಸೇವನೆ ಮಾಡ್ತಾ ಬರ್ತಾ ಇರ್ತಾರೆ. ಹಿಂಗೆ ಮಾಡಿದಾಗ ಏನಾಗುತ್ತೆ, ಆ ಕರುಳಿನಲ್ಲಿರುವಂತಹ ಒಂದು ಒಳ್ಳೆ ಬ್ಯಾಕ್ಟೀರಿಯಾ ಹಾಳಾಗೋಗ್ಬಿಟ್ಟಿರುತ್ತೆ. ಹಾಗಾಗಿ ನಾವು ತಿಂದಂಥ ಆಹಾರದಲ್ಲಿರುವಂತಹ B12ನ ಅಬ್ಸಾರ್ಬ್ ಮಾಡಲಿಕ್ಕೆ ನಮಗೆ ಕರುಳಿನಲ್ಲಿ ಆಗೋದಿಲ್ಲ. ಹಾಗಾಗಿ ಸಾಕಷ್ಟು ಜನರಲ್ಲಿ ಈ ವಿಟಮಿನ್ B12 ಡೆಫಿಷಿಯನ್ಸಿಯನ್ನು ನಾವು ನೋಡಬೇಕು. ಹಾಗಿದ್ರೆ ನಾವು ಏನು ಮಾಡಬೇಕು B12 ಡೆಫಿಷಿಯನ್ಸಿ ಅಂದರೆ, ಫಸ್ಟು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಸ್ಥಿತಿಯಲ್ಲಿ ಇಡುವಂಥದ್ದು.